ಗುಡ್ ಮಾರ್ನಿಂಗ್. ಏನಪ್ಪ ದತ್ತ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ ಬನ್ನಿ, ಇನ್ನು ಅದೆಷ್ಟು ದೂರ ಹೊಡ್ ಬರ್ತೀರಾ, ಬನ್ನಿ. ಹಾಯ್. ಗುಡ್ ಮಾರ್ನಿಂಗ್. ಹಾಯ್. He's so handsome, ಯಾ. ದಿನ ಜಾಗಿಂಗ್ ಮಾಡಿದ್ರೆ ಹೀಗೆ ಇರೋದು. He's so cute, ಯಾ. ಮಸ್ತೇನಾ? ಹಲೋ, ಇದು ಜಾಗಿಂಗ್ ಅಲ್ಲ, ನಾವು ಅವ್ರನ್ನ ಚೇಸ್ ಮಾಡ್ತಾ ಇದೀವಿ. ರೀ ಸುಮ್ನೆ ಹೋಗ್ರಿ. ಅವ್ರ ತರ ಸ್ಮಾರ್ಟ್ ಆಗಿ ನೀವಿಲ್ಲ ಅನ್ನೋ ಹೊಟ್ಟೆ ಊರಿಗೆ ಏನೇನೋ ಹೇಳ್ಬೇಡಿ. ನೀವು ಚೆನ್ನಾಗಿ ಜಾಗಿಂಗ್ ಮಾಡಿ ಮೈ ಕರಗಿಸ್ಕೊಳ್ಳಿ. ಯಾರಾದ್ರೂ ಬೇಡ ಅಂತ ಹೇಳಿದ್ರ? ನೋಡ್ದೇನು ಎಂತ ಕಲಾಕಾರ ನನ್ನ ಮಗ, ಎಲ್ರನ್ನು ಯಾಮಾರ್ತಾನೆ, ಬಿಟ್ರೆ ಬೆಂಗಳೂರನ್ನೇ ಬರ್ ಮಾಡ್ಬಿಡ್ತಾನೆ. ಅವನಿಂದ ಯಾಕೆ ಓಡೋಗ್ತಾ ಇದ್ದೀರಾ? ಅರೆಸ್ಟ್ ಮಾಡೋದಕ್ಕೆ. ಅದರಿಂದ ಏನ್ ಲಾಭ? ಪ್ರಮೋಷನ್ ಸಿಗುತ್ತೆ. ಅದರಿಂದ ಏನ್ ಪ್ರಯೋಜನ? 360 ರೂಪಾಯಿ ಇಂಕ್ರಿಮೆಂಟ್. ನಾನ್ ನಿಮ್ಗೆ 5,000 ಕೊಡ್ತೀನಿ. ನೀವ್ ಯಾವಾಗ್ಲೂ ನಮ್ ಜೊತೆ ಹಿಂಗೆ ಕೋಆಪರೇಟ್ ಮಾಡ್ತಾ ಇದ್ರೆ ಅವಾಗ ಈ ತರ ಬೋನಸ್ ಕೊಡ್ತೀನಿ, ತಗೊಳ್ಳಿ. ಪಿಜೆ ಲಂಬು, ಮ್ಯಾಟ್ರ್ ಓವರೇನಾ? ಫುಲ್ ಅಂಡ್ ಫೈನಲ್ ಡೀಲೇ ಆಗೋಯ್ತು. ಇಷ್ಟು ಬೇಗ? 5,000 ರೂಪಾಯಿಗೆ ಅಲ್ಲಿ ಅವ್ರಿಗೆ 5,000 ಕೊಡ್ತೀನಿ ಅಂತ ತಕ್ಷಣ ಹಿಂದೆ ತಿರುಗಿ ನೋಡ್ದಾಗ ಓಡೋಗ್ಬಿಟ್ರು. ಕಿಲಾಡಿಗಳು. ನಡೆ ಹೋಗೋಣ. ಇದೆಲ್ಲ ಐಚಿ ಬಿಸಾಕು, ನಡೆ. ನಮಸ್ಕಾರ. ನಮಸ್ಕಾರ ಅಣ್ಣ. ತೋ, ಇದು ನಿನ್ ಸ್ಕೂಲ್ ಫೀಸ್ಗೆ. ಆಯ್ತಣ್ಣ. ಒಂದೆರಡು ತೋ, ಇದು ನಿನ್ ಬಸ್ ಪಾಸ್. ಅಣ್ಣ ಚಿಲ್ಲರೆ ಸಾಯಂಕಾಲ ತಂದ್ಕೊಡ್ಲಣ್ಣ. ಎಂಜಾಯ್. ಕಳ್ಕೊಂಡು ಅವ್ನ ಮನೇಲಿ ಪರ್ಕೆಲ್ ಹೊಡ್ಸ್ಕೊತಿರ್ತಾರೆ. ನಡ್ಯಾ. ಏ ಆಲ್ ಚಿಂಟೂಸ್ ಎಲ್ಲ ಓದ್ಕೊಳ್ಳಿ. ಏನಕ್ಕ, ಯಜಮಾನ್ರ ಕಾಲ್ ಸೆಂಟರ್ ಡ್ರೈವರ್ ಅಂತೆ, ಹೌದಣ್ಣ. ಹುಷಾರಾಗಿ ನೋಡ್ಕೊಳ್ಳಿ. ಜ್ಯೋತಿ ಮಾಮ, ಬಂದಣ್ಣ. ಇದು ನಿನ್ ಕಂಪ್ಯೂಟರ್ ಫೀಸ್ಗೆ. ತಗೋ, ಇದ್ರಲ್ಲಿ ಒಂದ್ ಜೊತೆ ಬಟ್ಟೆ ತಗೋ. ಆಯ್ತಣ್ಣ. ಆಮೇಲೆ ತಗೋ, ಇದ್ರಲ್ಲಿ ಒಂದ್ ಚೇನು ತಗೊಂಡ್ಬಿಡು. ಎಂಜಾಯ್ ಮಾಡು. ನಮ್ ಲಂಬು ಯಜಮಾನ್ರಿಗೆ ಸಂಬಳದ ಜೊತೆ ಬೋನಸ್ಸು ಬಂದಿದೆ. ನಿನ್ ಯಾಕೆ ಹೊಟ್ಟೆ ಊರಿಲ್ಲ? ಲೋ ಟಿಂಗು, ಇದು ಬೋನಸ್ ಅಲ್ಲ ಕಣೋ. ಈಗಿನ ಕಾಲದಲ್ಲಿ ಬೆಳೆದ್ ನಿಂತಿರೋ ಹುಡ್ಗಿ ಮೈ ಕಂಡ್ರೆ ಸಹಾಯ ಮಾಡೋನ್ ಕೂಡ ಒಂದ್ ಚಾನ್ಸ್ ನೋಡೋಣ ಅನ್ನೋ ಕಾಲ ಇದು. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ನಡಿ ಸ್ವಾಮಿ, ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸೇರ್ಸ್ಕೊಡ್ತಾನೆ, ಸ್ಕೂಲ್ಗೆ ಹೋಗ್ರು. ದತ್ತಣ್ಣ, ಓ ಎಂತತ ತಗೊಳಪ್ಪ. ಮೂರು ದಿವಸದಿಂದ ಜ್ವರ ಬಂದ್ಬಿಟ್ಟು ಹುಷಾರಿಲ್ಲ ಕಣ, ಆಸ್ಪತ್ರೆಗೆ ಹೋಗ್ಬೇಕು. ಅದು ನೀನ್ ಈ ತರ ಕೇಳ್ಬೇಕಾ? ತಗೋ ತಗೊಳ್ಳಿ, ಟೆಸ್ಟ್ ಮಾಡಿಸ್ಕೊಳ್ಳಿರ್ಲಪ್ಪ. ಏ ಟಿಂಗು, ಈ ತಾತನ್ ಮಗನ್ಗೆ ವಾನ್ ಮಾಡು ಅಂತ ಹೇಳಿದ್ನಲ್ಲ, ವಾರ್ನಿಂಗ್ ಎಲ್ಲ ಕೊಟ್ಟಾಯ್ತು. ಇನ್ನೇನು ಸುಪಾರಿ ಕೊಡ್ಬೇಕಷ್ಟೇ. ಲೇ, ಅವನ್ಗೇನಾರು ಹೆಚ್ಚು ಕಮ್ಮಿ ಆದ್ರೆ ತಾತನ್ ಯಾರೋ ನೋಡ್ಕೊಳ್ಳೋದು? ಇಷ್ಟ ದಿವಸ ಯಾರು ನೋಡ್ಕೊಂಡಿದ್ದು? ನಾನು. ಇನ್ಮೇಲೂ ನೀನೇ ನೋಡ್ಕೋಬೇಕು. ನಡಿ ನಡಿ. ಲಂಬು, ಈ ಬ್ರೀಫ್ ಕೇಸ್ ಅಲ್ಲಿ ಒಂದು 5 lakhs ಇರ್ಬೋದಾ? ಇನ್ನು ಜಾಸ್ತಿ ಇರುತ್ತೋ? ಒಂದು 5 lakhs 10,000. ಬುದ್ದು 10 ಲಕ್ಷದ ಮೇಲಿರುತ್ತೆ. 10 ಲಕ್ಷ? ಅಬ್ಬಾ, ಇಷ್ಟು ಲಂಸ ಮೂಮೆಂಟ್ ನನ್ನ ಲೈಫ್ ಅಲ್ಲೇ ನೋಡಿಲ್ಲ. ಓಪನ್ ಮಾಡ್ಲಾ? ಕಣ, ನಾನು ನೋಡೇ ಇಲ್ಲ. ಓಪನ್ ಮಾಡು. ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಅಯ್ಯೋ ಅಯ್ಯೋ ಅಯ್ಯೋ, ಮೋಸ, ದ್ರೋಹ, ಫ್ರಾಡ್, ದಗ. ಅದೆಲ್ಲ ಒಂದೇನೆ ಕಣ. ಲಂಬು ಕ್ಯಾಶ್ ಇಟ್ಟಿರ್ತಾನೆ ಅಂದ್ರೆ ಯಾವನೋ ನನ್ನ ಮಗ ಸಾಲ್ಟ್ ಪ್ಯಾಕೆಟ್ ಇಟ್ಟವನೆ. ಮೋಸ್ಟ್ಲಿ ಅವ್ನು ಗಾಂಧೀಜಿ ಜೊತೆ ಉಪ್ಪಿನ ಸತ್ಯಾಗ್ರಹಕ್ಕೆ ಹೋಗಿದ್ದ ಅನ್ಸುತ್ತೆ. ನಮಗ್ ಬೇಕಿತ್ತ ಈ ಸಾಲ್ಟ್? ಇದು ಹೀರೋಯಿನ್? ಫಿಲಂ ಹೀರೋಯಿನ್ ಬರ್ಮಟ್ ಪೌಡರ್ ಮಾಡ್ಬಿಟ್ಟಾಗ. ನಿನ್ನ ಲೋ, ಹೀರೋಯಿನ್ ಅಂದ್ರೆ ಡ್ರಗ್ಸ್ ನಮ್ ಭಾಷೆಲಿ. ಹಂಗಾದ್ರೆ ಎಷ್ಟಕ್ಕೆ ಹೋಗ್ಬೋದು ಇದೆಲ್ಲ? ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ಒಬ್ಬ ಕಿರಾತಕ ಅವನೇ. ಯಾರವನು? ಗಾಂಧಿನಗರದ ಗೌಸ್. ಕಿಮಾಮ್ ಸ್ವಲ್ಪ ನೋಡ್ಕೊಂಡು ಹೋಗ್ರು. ಕಿಮಾಮೋ ಅಮ್ಮಾಮೋ ನಾನು ಕೊಟ್ಟಿದ್ದ ಅಯ್ಯ, ಅದಕ್ಕೆ ಕೋಪ ಮಾಡ್ಕೊಂತೇನೆ. ನೆನ್ನೆ ಬಾಯಿ ಸುಟ್ಟೋಯ್ತಲ್ಲ. ನಿನ್ನೆ ಅರ್ಧ ಸುಟ್ಟೋಗಿತ್ತು, ಇವತ್ತು ಪೂರ್ತಿ ಸುಟ್ಟೋಗ್ಬಿಡುತ್ತೆ. ಸ್ಮೋಕ್ ನನ್ನ ಮಗನೇ ಇವತ್ತು. ನೀನು ತಗೊಳ ಆಗಳ ಬೈಗೆ ಔಟ್. ಏ ಗೆಂಡತಿಮ್ಮ, ಅಣ್ಣ ಬಾ. ಯಾರ್ ಲಂಬು ಅವನು? ಅವನ ಅವು ಇಲ್ಲ, ಚಳಿ ಇಲ್ಲ, ಇಲ್ಲಿ. ಓ
ಇದು ಅವು ಅಂದ್ರೆ ಬಾ ಅಂತ ಬಾ ಬಾರ ಯೋ ಕೆಪ್ರ. ಯೋ ತವ ಅಣ್ಣ ಇದೆಲ್ಲಿ ಸಿಕ್ತು ನಿಮ್ಗೆ? ಯೋ ಸದ್ದಾಮ್ ಹುಸೇನ್ ಅರೆಸ್ಟ್ ಮಾಡಿದಾಗ ಅಮೆರಿಕದವರು ಡಿಸ್ಕೌಂಟ್ ಅಲ್ಲಿ ಸೇಲ್ ಮಾಡ್ತಿರೋ ತಗೊಂಬಂದಿದೀನಿ. ಮಂಜೆ ಹೆಚ್ಕೊಂಡಲ್ಲಿ ಏ ಗೆಂಡೆ ತಿನ್ನಕ್ ನಿನ್ಗೆ ಹಣ್ಣು ಸಿಕ್ತು ತಾನೆ? ಮರ ಯಾವ್ದಾರು ನಿನ್ಗೇನು? ಸುಮ್ನೆ ಅದ್ರ ರೇಟ್ ಹೇಳು. ಇದು ಸುಮಾರು ಓಪನ್ ಟಿಂಗು. ಹೋಗ್ಬಿಟ್ನಾ? ಯಾವನು ಗೊತ್ತು? 1 ಕೋಟಿ ಆಗ್ತದಣ್ಣ. ಇವನು ಚಲೆಗಯ್ಯ. ಲೇ ಟಿಂಗು ಅಣ್ಣ ಪಾನಿ ತಾಲೋಣ್ಣ. ಲೇ ಲೇ ಟಿಂಗು ಎದಳ 1 ಕೋಟಿನ? ಅಯ್ಯೋ ಎದಳ. ಅಣ್ಣ ಇಷ್ಟೊಂದು ನನ್ ಕೈಲಿ ಡೀಲ್ ಮಾಡಕ್ ಆಗಲ್ಲ. ಇದೆಲ್ಲ ಏನಿದ್ರು ಬಾಷಾ ಬೈ ಹತ್ರನೇ ಹೋಗ್ಬೇಕು. ಸರಿ ನೀನ್ ಡೀಲ್ ಎಲ್ಲ ಮುಗ್ಸು, ನಿನ್ಗೊಂದ್ 25 ಲಕ್ಷ ಕೊಡ್ತೀನಿ. ಇವನ್ ಬೇರೆನಾ? ತೆಗಿಯೋದನ್ನ. ಅಣ್ಣ ನಿಜವಾಗ್ಲೂ 25 ಲಕ್ಷ ಕೊಡ್ತೀರಾ? ಹ್ಮ್. ಕಸ್ತೂರಿ ನಿವಾಸಲ್ಲಿ ರಾಜ್ಕುಮಾರ್ ಇದ್ದಂಗೆ ಒಂದ್ಸಲ ಮಾತ್ ಕೊಟ್ರೆ ಫಿಕ್ಸ್. ಅಣ್ಣ ನಡೀರಿ ಹಿಂಗೇನೆ. ಬಾ. ಶಿಷ್ಯ ದುಕಾನ್ ಬೇಕ್ಲಾರೆ ಆತು. ಅಣ್ಣ 25. ಏಯ್ ಕೊಡ್ತೀನಿ ಬಿಡಲಿ. ಲಂಬು ಹಾ? ಈ 75ರಲ್ಲಿ ಏನ್ ಮಾಡ್ತೀಯಾ? ಏಯ್ ಎಂಜಾಯ್ ಮ್ಯಾನ್. ಅಣ್ಣ 25 ಲಕ್ಷ. ಏಯ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಲಂಬು ಎತ್ಕೋಗ. ಲಂಬು 75ರಲ್ಲಿ ಏನೇನ್ ಮಾಡ್ಬೋದು? ಏಯ್ ಒಳ್ಳೊಳ್ಳೆ ಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಂಜಿ ದೊಡ್ಡ ಕಾರಲ್ಲಿ ಹಂಗೆ ಒಯ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತೇನೋ? ಅಣ್ಣ ಕಾಣ್ತಾ ಇದೀಯಾ? ಸ್ಟ್ರೈಟ್ ಹೋಗ ಈಗ. ಲಂಬು ಈ ಡೀಲ್ ಎಲ್ಲ ಆದ್ರೆ ನಾವು ಇಂಥದೊಂದು ಬಿಲ್ಡಿಂಗ್ ಬಾಡಿಗೆಗೆ ತಗೊಂಡ್ಬಿಡಣ. ಏಯ್ ಬಾಡಿಗೆ ಬೇಡ, ಸ್ವಂತಕ್ಕೆ ಸ್ವಂತಕ್ಕೆ. ವಾಸ್ತು ಎಲ್ಲ ನೋಡ್ಬೇಕು. ಅದು ನಿಜ ಅನ್ನು. ಏ ಟಿಂಗು ಇದ್ರ ಮೇನ್ ಡೋರ್ ಯಾವ ಕಡೆ ಬರುತ್ತೋ? ಯಾಕೆ? ಅಲ್ಲ ಇದು ವಾಸ್ತು ಚೆನ್ನಾಗಿದ್ರೆ ಇದನ್ನೇ ತಗೊಂಡ್ಬಿಡೋಣ ಅಂತ. ಪಶ್ಚಿಮಕ್ಕೆ. ಹಾ ಬೇಡ ಬೇಡ, ಸೂರ್ಯ ಮುಳುಗ ಮಗ್ಲು ಎಲ್ಲ ಎಕ್ಕುಟ್ಟೈತದೆ. ಸುಮ್ಮನೆ ಬೇಡ, ಬೇಡ, ಕ್ಯಾನ್ಸಲ್ ಬೇಡ. ಕ್ಯಾನ್ಸಲ್. 2 ಕೋಟಿ ರೂಪಾಯಿ ಮಾಲ್ನ 1 ಕೋಟಿ ರೂಪಾಯಿ ಕುದುರಿಸಿದ್ದೀನಿ. ದಂಧೆಗೆ ಹೊಸಬ್ರು ಅನ್ಸುತ್ತೆ, ವ್ಯವಹಾರ ಗೊತ್ತಿಲ್ಲ. ಸಸ್ತಾಗಿ ಅಮ್ಕಿದ್ದೀನಿ. ಎಲ್ಲಿದಾರ ಅವರು? ಅಲ್ಲಿ ಕೂರ್ಸ್ ಬಂದಿದ್ದೀನಿ. ಲಂಬು ಹಾ. ಜಾಸ್ತಿ ಚೌಕಾಸಿ ಮಾಡ್ದೆ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಬಿಡು. ಕಣ ಟಿಂಗು. ಹ್ಮ್. ಒಂದೇ ಪೇಮೆಂಟ್. ಚೆಕ್ಕಿಗಾದ್ರೆ ಬೇಡ ಅಂದ್ಬಿಡ್ತೀನಿ. ಬೇಡ, ಬೇಡ. ಕ್ಯಾಶ್ ಕ್ಯಾರಿ. 1000 ರೂಪಾಯಿ ನೋಟ್ಗಳನ್ನೇ ಕೇಳು. ನಮಸ್ತೆ ಬಾಸ್. ಯಾರಿಗೋ ಸಲಾ ಮುಡಿತಾ ಇದೆಯಾ? ಏನಾಯ್ತಾ? ಒಂದ್ಸಲ ಹಿಂದೆ ತಿರುಗಿ ನೋಡು. ಏಯ್ ಇನ್ಮೇಲೆ ದತ್ತ ನೋ ಲುಕಿಂಗ್ ಬ್ಯಾಕ್, ಓನ್ಲಿ ಫ್ರಂಟ್. ಯಾ ಇನ್ನೊಂದೇ ಒಂದ್ಸಲ ತಿರುಗಿ ನೋಡು. ಏನಪ್ಪ? ಅಯ್ಯೋ ನಿನ್ ಬ್ಯಾಕ್ ಅಲ್ಲ, ನಿನ್ ಲೆಫ್ಟ್ ಅಲ್ಲಿ. ಏನಮ್ಮ ಅದು? ತಗೊಳ್ಳಿ ಸರ್. ನಮಗ್ ಗೊತ್ತಿರ್ಲಿಲ್ಲ ಸರ್ ನೀವು ಇಷ್ಟು ದೊಡ್ಡ ವಿಲ್ಲನ್ ಅಂತ. ಸರ್ ಅಯ್ಯೋ ಸರ್ ಸರ್ ನನ್ನನ್ನೇನು ಮಾಡ್ಬೇಡಿ ಸರ್. ಬೇಕಾದ್ರೆ ನನ್ಗೆ ಯಾಕೆ ಸರ್ ಇದು? ಅವ್ನು 2 ಕೈನು ಕತ್ತರಿಸ. ಅವ್ನು ನನ್ನ ಆಪ್ತ ಮಿತ್ರ ಬಾಸ್. ಸರ್ ಇವನ್ ಬಿಟ್ರೆ ನನ್ಗೆ ಯಾರಿಲ್ಲ, ನನ್ನನ್ ಬಿಟ್ರೆ ಇವನ್ಗೆ ಯಾರಿಲ್ಲ ಸರ್. ನೀನ್ ಬದುಕ್ಬೇಕು ಅಂದ್ರೆ ಅವನ್ ಸಾಯ್ಲೇಬೇಕು. ಇಲ್ಲ ಬಾಸ್. ಒಬ್ಬ ಬದುಕ್ಬೇಕಾದ್ರೆ ಇನ್ನೊಬ್ಬ ಸಾಯ್ಲೇಬೇಕು. ಅದು ನೀನಾ ಅವನಾ? ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಲಂಬು ಇದೊಂದೇ ಒಂದ್ಸಲ ಸರ್ ತಗೋ ಪ್ಲೀಸ್. ಎಲ್ರು 2 ಸಲ ಸಾಯ್ಕಿಲ್ಲ ಕಡೆ ಒಂದೇ ಸಲ ಸಾಯೋದು ಸರ್. ಬೇಡ ಅಂತ ಹೇಳಿ ಸರ್. ಸರ್ 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 ಓಕೆ ಬಾಸ್, ಓಕೆ ಬಾಸ್. ನಡಿಯೋ ಸೈಡ್ಗೆ ನಡಿಯೋ, ಮಾತಾಡಬೇಡ. ನನ್ ಕೈಯಲ್ಲಿ ನಾನು ಬಂದಿದ್ದು ಫಸ್ಟ್ ಟೈಮ್ ಕಣೋ. ನಿಮ್ ಮುಟ್ಟಾಳೆ ಅರ್ಥ ಆಗಲ್ಲ. ನಡಿಯೋ. ಸ್ವಲ್ಪ ಮರದ ತಲೆ ಗೊತ್ತಿಲ್ಲ ಕಣೋ ಬಾಸ್, ನೀನ್ ಕೈ ತಲೆ ಕತ್ತರಿಸು ಅಂತ ಹೇಳಿದ್ದು. ಏನು ನಮ್ಮ ಹತ್ರ ಆಟ್ಗಳೆಲ್ಲ ಇಟ್ಕೋಬೇಡಮ್ಮ. ಈ ಫೀಲ್ಡ್ ಬಂದ ತಕ್ಷಣ ಇದ್ರಲ್ಲಿ ಬೇಜಾನ್ ಆಟ ಆಡ್ಬಿಟ್ಟಿದೀನಿ. ಸೂಪರ್. ನೀನೊಂದ್ ಹೆಜ್ಜೆ ಮುಂದಿಟ್ರು ನಿನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿನ್ ಹೆಂಡತಿ ತಲೆ ಫುಟ್ಬಾಲ್ ಉಳದಂಗ್ ಉಳೈತದೆ. ನನ್ಗವ್ಳು ಬೇಡ, ನೀನೇ ಇಟ್ಕೋ. ಇಟ್ಕೋನ ಗಂಟೆಗೆ 2000. ದಿನದ ಲೆಕ್ಕ ಮಾತಾಡಿದ್ರೆ ಕನ್ಸೆಷನ್ ಕೊಡ್ತಾಳೆ. ನಿನ್ ಪರ್ಸನಾಲಿಟಿನೂ ಸೂಪರ್ ಆಗಿದೆ. ಅವಳು ಚೆನ್ನಾಗಿ ಕಂಪ್ನಿ ಕೊಡ್ತಾಳೆ. ಲಂಬು ಟಿಂಗು ಇದು ಜಿಂಗ್ಲಿಯಾ? ಏಯ್ ಕತ್ತೆ ಸಾಕ್ರ ಅವ್ರನ್ನ. ನನ್ ಕೈ ನೋಡಕ್ಕಾಗಲ್ಲಪ್ಪ, ಸೇಫ್ಟಿ. ಕುಳ್ಳ ನೋಡ್ಕೊಂಡೋಗಿ ನಂಗೆ ಬೀಳ್ತಿದ್ದ.
ಅಣ್ಣ ಅವ್ರನ್ನೆಲ್ಲ ಕರಿಬೇಡ್ರೆ ತುಂಬಾ ಹೊಡಿತಾರೆ ಪ್ಲೀಸ್ ಅಣ್ಣ. ಎಲ್ಲೋ ನೋಡು ನೋಡು ನೋಡು. ಕಂಗ್ರ್ಯಾಚುಲೇಷನ್ಸ್ ಲಂಬು, ಯಾಕೆ ಟಿಂಗು? ನಮಗೋಸ್ಕರ ಬೆಸ್ಕಾಂ ಅವ್ರು ಕರೆಂಟ್ ಕಟ್ ಮಾಡೋರೆ. ಗುಲ್ಡು ಮೊದ್ಲು ಕನ್ನಡಕ ತೆಗಿ. ಟೆಕ್ನಿಕಲ್ ಮಿಸ್ಟೇಕ್. ನೋಡು, ಕೈಗೆ ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಹೋಗ್ಬೇಕು. ಡನ್. ಏಯ್, ನೀನೇನ್ ವೀರಪ್ಪನೇನೋ ದಂತ ಕದಿಯಕ್ಕೆ? ಅದು ಪ್ಲಾಸ್ಟಿಕ್ ಅಣ್ಣಲೇ. ಪ್ಲಾಸ್ಟಿಕ್. ಅವಳು ನೋಡು ಹೇಗಿದ್ದಾಳೆ. ಚೆನ್ನಾಗವಳೆ. ನಾವು ಬಂದಿರೋದು ಹೆಣ್ಣು ನೋಡಕ್ಕಲ್ಲ, ಕದಿಯಕ್ಕೆ. ಕತ್ಕೊಂಡು ಹೋಗ್ಬಿಡಲ್ಲ. ಅವಳು ನೋಡು, ರಾಣಿ ತರ ಮನ್ಗಿದ್ದಾಳಲ್ಲೋ. ರಾಣಿ ತರ ಮುಖ ಮಾಡ್ಕೊಂಡು ಮಲ್ಗಿರೋ ರಾಣಿ ಮುಖರ್ಜಿ ಎದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಬಾರು ಹೋಗೋಣ, ಬಾರು. ಕಾಲು ಚೆನ್ನಾಗಿದೆ. ನೋಡಿದ್ರೆ ಕಾಲ್ ನೋಡ್ತಾವನೆ. ಬೇಡ ಬಾರಪ್ಪ, ಬಾರು. ಬಾರಪ್ಪ ತಂದೆ, ಬಾ. ಬಾ. ಯಾವ ಕಡೆ ಹೋಗುದು? ಏಯ್, ಪೊಲೀಸ್ ಬ್ಯಾಕಲ್ ಪಟ ಪಟ ಗಾಳಿಪಟ. ಬಾರು, ಬಾ. ಇದು ನಾಗವಳ್ಳಿಯ ಸರ, ಇದು ನಾಗವಳ್ಳಿಯ ಸರ, ಇದು ಚಂದ್ರಮುಖಿಯ ಸರ, ತಮಿಳ್ ಚಂದ್ರಮುಖಿಯ ಸರ. ಸೂಪರ್. ಕಣ, ಅವಳು ಸೂಪರ್. ಎಕ್ಸ್ಟ್ರಾರ್ಡಿನರಿ. ಕಣ, ಅವಳು ಎಕ್ಸ್ಟ್ರಾರ್ಡಿನರಿ. ಇದೆಲ್ಲ ತಾರಾ ಸೆಟ್ಟಿಗೆ ಮಾರ್ಬಿಟ್ರೆ. ಅಯ್ಯೋ ನನ್ ಮಗನೇ, ನಾನ್ ಪ್ರೀತಿಸೋ ಹುಡುಗಿ ಎತ್ಕೊಂಡು ತರ ಸೆಟ್ ಮಾಡ್ತೀನಿ ಅಂತಿದ್ದೀನಾ? ಪ್ರೀತಿಸೋ ಹುಡ್ಗಿನ? ಕಣೋ ಟಿಂಗು, ಅದೇ ನಿನ್ನೆ ನೈಟ್ ನೋಡಿದ್ವಲ್ಲ ರಾಣಿ, ಅವಳನ್ನ ನೋಡ್ದಾಗಿಂದ ನನ್ ಮನ್ಸಲ್ಲಿ ಒಂಥರ ಆಗ್ತಾ ಇದೆ ಕಣೋ. ಅದೇನೋ ಅಂತಾರಲ್ಲ, ಲವ್ ಸೈಟ್ ಫಸ್ಟ್ ಅಂತ, ಹಾಗೆ. ಅದು ಲವ್ ಎಟ್ ಫಸ್ಟ್ ಸೈಟ್ ಅಂತ. ಅದೇ. ಏ ಟಿಂಗು, ನಾವ್ ಜೀವನದಲ್ಲಿ ಯಾವ್ದಾರು ಒಂದ್ ಹುಡುಗಿನ ಕಣ್ಣೆತ್ ನೋಡಿದಿವೇನೋ? ನಮ್ ತಾಯಣೆಗೂ ನೋಡಿಲ್ಲ. ಇವಳು ನೋಡ್ದಾಗಿಂದ ಅವನೋನ್ ತರ ಆಗ್ತಾ ಇದೆ. ಅವಳಿನೇನೋ ಒಂದ್ ವಿಶೇಷ ಇದೆ ಕಣೋ. ನಾನ್ ಪ್ರೀತಿಸೋದಾದ್ರೆ, ಮದ್ವೆ ಅಂತ ಆಗೋದಾದ್ರೆ ನಾನು ಆ ಹುಡುಗಿನೇ ಕಣ ಆಗೋದು. ಪರ್ಸನಲ್ ಡೈರಿ, ಬ್ಯಾಂಕ್ ಅಕೌಂಟ್ ನಂಬರ್ ಏನೋ ಬರ್ದಿರ್ತಾರ, ಚೆಕ್ ಮಾಡ್ಬೇಕು ಡೀಟೇಲ್. ಅಯ್ಯೋ ಲಂಬು, ನಮ್ಮ ತಾಯಣೆಗೂ ಆ ಹುಡುಗಿ ನಿನಗ್ ಸಿಗಲ್ಲ, ಮರ್ತ್ಬಿಡು. ಅಯ್ಯೋ ನನ್ ಮಗನೇ, ಈಗ ತಾನೇ ಲವ್ ಶುರು ಆಗ್ತಾ ಆಗ್ಲೇ ಮರ್ತ್ಬಿಡು ಅಂತ ಹೇಳ್ತೇನೋ. ಇದೇನ್ ಗೊತ್ತಾ? ಏನು? ಡೈರಿ. ಹಾಲನ್ ಡೈರಿನಾ? ಕ್ರಮ, ಪರ್ಸನಲ್ ಡೈರಿ. ಅದಕ್ಕೇನೀಗ? ಇದ್ರಲ್ಲಿ ಏನ್ ಬರ್ದಿದೆ ಗೊತ್ತಾ? ಏನ್ ಬರ್ದೋಳೆ? ನಾನು ಮದುವೆ ಆಗುವ ಹುಡುಗ ಹ್ಯಾಂಡ್ಸಮ್ ಆಗಿ ಇಲ್ದೇ ಇದ್ರೂ ಪರವಾಗಿಲ್ಲ. ಓಕೆ, ನಾವ್ ಅದ್ರಲ್ಲಿ ಓಕೆ. ನಾನ್ ಮದುವೆ ಆಗೋ ಹುಡುಗ ಯಾವ ಜಾತಿ ಆದ್ರೂ ಪರವಾಗಿಲ್ಲ. ನಮ್ಗ್ ಜಾತ್ರೆ ಆಗುತ್ತಿಲ್ವಲ್ಲ. ಆದ್ರೆ ಮೇನ್ ಬಾಂಬ್ ಶುರು ಆಗದ್ ಇವಾಗ. ಏನು? ನಾನು ಮದುವೆ ಆಗೋ ಹುಡುಗ ವೆಲ್ ಎಜುಕೇಟೆಡ್ ಆಗಿರ್ಬೇಕು. ಆದ್ರೆ ಆಯ್ತು ಬಿಡು. ವೆಲ್ ಎಜುಕೇಟೆಡ್ ಅಂದ್ರೆ ಏನ್ ಗೊತ್ತಾ? ಏನು? ತುಂಬಾ ಓದಿರೋನು ಅಂತ. ಓದಿದ್ರೆ ಆಯ್ತು ಬಿಡು. ಆಹಾ, ನಿನ್ ತಲೆ ಸೀಳಿ ಎದೆ ಬಗದ್ರು 2 ಅಕ್ಷರ ಗೊತ್ತಿಲ್ಲ, ನೀನ್ ಹೆಂಗಪ್ಪ ವೆಲ್ ಎಜುಕೇಟೆಡ್ ಆಗ್ತೀಯ? ನೋಡೋ ಟಿಂಗು, ಒಬ್ಬ ಗುರ್ಕು ಹೆಂಗ್ ಕಂಡಿಡ್ತೀವಿ? ಹಾಕಿ ಬಟ್ಟೆ ಹಾಕೊಂಡಿದ್ರೆ. ಅದೇ ಒಬ್ಬ ರಾಜಕಾರಣಿನ ಟೋಪಿ ಹಾಕೊಂಡ್ ಕಾದಿ ಒಬ್ಬ ಹಾಕಿದ್ರೆ. ಲಾಯರ್ನ ಕರಿ ಕೋಟ್ ಹಾಕಿದ್ರೆ. ಒಬ್ಬ ಡಾಕ್ಟರ್ನ ಬಿಳಿ ಕೋಟ್ ಹಾಕಿದ್ರೆ. ಓದಿರೋನ್ಗೊಂಡ್ ಬಟ್ಟೆ ಇರ್ತೆ ಕಣ, ಅದನ್ನ ಹಾಕೊಂಡಂಗ್ ನಿಂತ್ಕೊಂಡ್ರೆ ಆಯ್ತು ಕಣಲೇ. ನಿನ್ ಅಬ್ಡಮನ್ ಏನು ವೆಲ್ ಎಜುಕೇಟೆಡ್ ಡ್ರೆಸ್? ನಾನು ಬೇಕಾದಷ್ಟು ಡ್ರೆಸ್ ಹೊಲ್ದಿದ್ದೀನಿ, ಇದ್ಯಾವ್ದು ವೆಲ್ ಎಜುಕೇಟೆಡ್ ಡ್ರೆಸ್? ಟೈಲರ್ ಏನ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಅದೇ ಡಿಗ್ರಿ ಓದ್ದಾಗ ಹಾಕೋತಾರಲ್ಲಣ್ಣ. ಅದಾ?
ಇದು ವೆಲ್ ಎಜುಕೇಟೆಡ್ ಡ್ರೆಸ್ ಅಲ್ಲ, ಕಾನ್ವೆಕೇಶನ್ ಡ್ರೆಸ್. ಸ್ವಾಮಿ ಇದೇನ್ ಬುರ್ಕ ಇದ್ದಂಗೈತಿ, ಭಿಕ್ಷೆ ಬೇಡ ಪಾತ್ರೆ ಇದ್ದಂಗೈತೆ. ಮೂರ್ಖ, ಇದು ಕಾನ್ವೆಕೇಶನ್ ಡ್ರೆಸ್. ಹಾಕೊಳ್ಳಿ, ಕೊಡು. ಲಂಬೂಜಿ ಟ್ಯಾಂಟೆಡ ಸುಂದ್ರಾಂಗ ಅರ್ಜೆಂಟ್ ಆಗಿ ಒಂದ್ ಫೋಟೋ ತೆಗಿಸ್ಬೇಕಿತ್ತು. ಲಂಬೂಜಿ ಏನೋ ಮಿಸ್ ಆಗಿದೆ ಅಲ್ಲ ಸ್ವಾಮಿ? ಏನ್ ಮಿಸ್ ಆಗಿದೆ? ಅದೇನೋ ಕೈಲಿ ಹಿಡ್ಕತಾರಲ್ಲ. ಓ ಅದಾ. ಟೈಲರ್ ಅಣ್ಣ, ಈ ಬಾಂಬ್ ನಾಕ್ ಸುತ್ತಾ ಇದ್ದೀರಾ? ಇದು ಬಾಂಬ್ ಅಲ್ಲ, ಇದು ಸರ್ಟಿಫಿಕೇಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಲಂಬೂಜಿ. ಏಯ್ ಗಮನಿಸ್ಕೊ. ಓಕೆ, ಎಮರ್ಜೆನ್ಸಿ ಹೆಲ್ಪ್ ಮಾಡಿದ್ದು ತುಂಬಾ ಥ್ಯಾಂಕ್ಸ್. ನಮ್ ಕೈಗೆ ಬಾಂಬ್ ಕೊಡ್ತೀಯಾ? ಇದೆ 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 ಮನೆ. ನಿಲ್ಸೋಣ. ಎಷ್ಟಾಯ್ತಣ್ಣ? ಅಯ್ಯೋ ನನ್ ಮೀಟ್ರು. ಟಿಂಗು ನಿನ್ನ ಮೀಟರ್ ತಂದ್ಕೊಡೋ. ಬೇಜಾರ್ ಮಾಡ್ಕೊಬಿಡೋಣ ಅವ್ನ್ ಸ್ವಲ್ಪ ಹಾಗೆ ಮೀಟರು ಒಂದೇ ಮೀಟರು. ತಗೋಣ. ಹೈಕೋರ್ಟ್ ಲಾಯರ್ ತರ ಡ್ರೆಸ್ ಹಾಕೊಂಡ್ ಬಂದಿದ್ಯಾ? ನಾನ್ ಬೇರೆ ಮಜೂರ್ ತರ ಕಾಣಿಸ್ತಾ ಇದ್ದೀನಿ. ಇದ್ ಬೇಕಿತ್ತಾ? ಏನ್ ಬೇಕಾಗಿತ್ತು? ನಾವು ಬಂದಿದೀವಿ ಅಂತ ಹೇಳಿ. ನಾವು ಅಂದ್ರೆ ಮಂಡ್ಯಾಲಿರೋ ಶಾಸ್ತ್ರಿ ನಗರಿಂದ ಸ್ವಾಮಿಯವ್ರ ತಮ್ಮ ಭಗವಾನ್ ಬಂದಿದ್ದಾರೆ ಅಂತ ಹೇಳಿ. ಅಮ್ಮೋರೇ, ನೀನು ಭಗವಾನ ಯಾರೋ ಅಲ್ಲ ಬಂದಿದ್ದಾರೆ. ಕರಿಯ. ಜೈಲುಟ್ಟ ಗ್ಯಾರಂಟಿ ಜಿಪ್ಪು ನೋಡ್ಬಿಟ್ಲ ಅವಳು? ಹೇ ಕೆಂಚಾಲು ಮಂಚಾಲು. ಎಷ್ಟಂತ ಹೇಳಿದ್ದೀನಿ ನಿಂಗೆ? ಯಾರಾದ್ರೂ ಡೋರ್ ಬೆಲ್ ಮಾಡಿದ ತಕ್ಷಣ ಬಾಗಿಲು ತೆಗಿಬೇಡ ಅಂತ. ನಿನ್ನೆ ತಾನೇ ಕಳ್ತನ ಆಗಿದೆ, ನಿಂಗೆ ಅಷ್ಟು ಬುದ್ಧಿ ಬೇಡವಾ? ಡೌವನ್ನ ಒಡಿಯ ಕಿಲ್ಲಿ. ಯಾರ್ ನೀವು? ಮೇಡಮ್ ನೀವೇನಾ? ಹಾ ನೆನ್ನೆ ನಿಮ್ಮನೇಲಿ ಕಳ್ತನ ಆಯ್ತಾ? ಹೌದು, ನಿಮ್ಗೆ ಹೇಗ್ ಗೊತ್ತು? ಕದ್ದವ್ರು ನಾವೇ ತಾನೆ. ಏನಂದ್ರಿ? ಏನಿಲ್ಲ, ನಿಮ್ ಮನೇಲಿ ಕದ್ದಿದ್ ಸೇಮ್ ಲೇಡಿ ರಾಬರ್ ನಮ್ಮ ಮನೆಗ್ ಬಂದಿದ್ದ. ಅವ್ನು 4 ಒದ್ದಿದ್ಕೆ ನಿಮ್ ಅಡ್ರೆಸ್ ಕೊಟ್ಟ. ನೋಡಿ ಇಲ್ಲಿದೆ ನಿಮ್ ಸಾಮಾನ್. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನಮ್ಗೆ ಹೇಳ್ಬೇಡಿ, ನಮ್ ಗ್ರಾಜುಯೇಟ್ ಬಾಸ್ ಕೇಳಿ. ಥ್ಯಾಂಕ್ ಯು ಸೋ ಮಚ್. ನನ್ ಪರ್ಫ್ಯೂಮ್ಸ್, ನನ್ ಸಾಫ್ಟ್ ಟಾಯ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟ ಕಳ್ಳ. ನನ್ ಥಿಂಗ್ಸ್ ಕಳ್ದೋಗಿತ್ತು ಅಂತ ನಾನು ಎಷ್ಟು ಅಪ್ಸೆಟ್ ಆಗಿದೆ ಗೊತ್ತಾ? ನಾನು ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಬಟ್ ಎನಿವೇಸ್, ತುಂಬಾ ಥ್ಯಾಂಕ್ಸ್. ಐ ಆಮ್ ಸೋ ಸಾರಿ. ಥಿಂಗ್ಸ್ ಸಿಕ್ಕಿದ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ಕಮ್ ಇನ್ ಪ್ಲೀಸ್, ಕಮ್ ಇನ್. ಲಂಬು, ಅದಕ್ಕೆ ಐಟು ಸ್ವಲ್ಪ ಕಮ್ಮಿ ಆಗ್ಲಿಲ್ವಾ? ಅಮಿತಾಬ್ ಬಚ್ಚನ್ ಜೈ ಬಹದ್ದೂರ್ನೇ ಇಲ್ವೇನೋ? ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕೂತ್. ಪ್ಲೀಸ್ ಕೂತ್ಕೋ ಅಂತ ಮಾತ್ರ ಹೇಳ್ಬೇಡಿ, ನಮಗ್ ಟೈಮ್ ಇಲ್ಲ. ಯಾಕಂದ್ರೆ ನಾವು ಬಹಳಷ್ಟು ಕಡೆ ಸಮಾಜ ಸೇವೆ ಮಾಡೋದಿದೆ. ನೀವೇನು ನಿಮ್ ಗ್ರಾಜುಯೇಷನ್ ಡ್ರೆಸ್ ಅಲ್ಲಿ ಸ್ಟ್ರೇಟ್ ಕಾನ್ವೊಕೇಶನ್ ಇಂದ ಬಂದ್ಬಿಟ್ಟಿದ್ದೀರಾ? ಎನಿವೇ, ವಿಚ್ ಯೂನಿವರ್ಸಿಟಿ? ಸಿಟಿ ಎಲೆಕ್ಟ್ರಿಸಿಟಿ ವಾಟ್? ಓ, ಯು ಮೀನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ? Yeah. ವಾವ್, ವೆರಿ ಇಂಟೆಲಿಜೆಂಟ್ ಮ್ಯಾನ್. ಹೌ ಮಚ್ ಪರ್ಸೆಂಟೇಜ್? ನಿಮ್ ಸರ್ಟಿಫಿಕೇಟ್ ನೋಡ್ಬೋದಾ? ಥ್ಯಾಂಕ್ ಯು. ಬಾಂಬ್ ಮಲ್ಲಿಕಾ. ಓಕೆ ವೆರಿ ಇಮೋಷನಲ್ ಮ್ಯಾನ್. ಬಟ್ ಸರ್ಟಿಫಿಕೇಟ್ ನೋಡಿದ್ರಲ್ಲಿ ಏನ್ ತಪ್ಪಿದೆ? ಫಸ್ಟ್ ಅವ್ರ ಮಮ್ಮಿಗ್ ತೋರಿಸಿ ಅವ್ರ ಮುಖಕ್ಕೆ ಮಂಗಳಾರತಿ ಮಾಡಿದ್ಮೇಲೆ ಬೇರೆಯವ್ರಿಗೆ ತೋರಿಸ್ತಾರೆ. ಹೌ ಸ್ವೀಟ್. ಐ ಆಮ್ ಸೋ ಸಾರಿ. ಕ್ರೈಯಿಂಗ್. ಲಂಬು, ಮಮ್ಮಿ ಲವ್ ವೆರಿ ಸೆಂಟಿಮೆಂಟಲ್ ಮ್ಯಾನ್. ನಿಮ್ಮಂಥವ್ರಿ ಕಾಲದಲ್ಲಿ ಬಹಳ ಕಡಿಮೆ. ಅದಕ್ಕೆ ಕದ್ದಿದ್ ವಾಪಸ್ ತಂದು ಕೊಟ್ಟಿದ್ದು. ನೀವೇನೋ ಹೇಳಿದ್ರಾ? ಏನಿಲ್ಲ, ಇಂಥವ್ರಿಂದಾನೆ ಓವರ್ ಮಳೆಯಾಗಿ ಡ್ಯಾಮ್ಗಳೆಲ್ಲ ಓಪನ್ ಆಗ್ತಾವೆ. ರೈಟ್. ಎನಿವೇ, ನೈಸ್ ಮೀಟಿಂಗ್ ಯು. ಹಂಗೆ ಹೆಬ್ಬೆಟ್ಟಲ್ಲಿರೋದ್ನ ಅಮ್ಕು ಗುರು. ನೋಡು, ಕಾಲ್ ಮೇಲೆ ಕಾಲ್ ಮಲಗಿರೋದು. ಲಂಬು, ಅವಳು ಕೈ ಕೊಟ್ಲು ಅಂದಿದ ತಕ್ಷಣ ಕನ್ಸ್ ಕಾಣಕ್ಕೆ ಶುರು ಮಾಡ್ಬಿಟ್ಟ. ನಿಂಗೆ ಏನೋ ಟೆನ್ಷನ್ ಇದೆಯಾ? ನೀನ್ ಯಾಕೋ ನನಗೆ ಟೆನ್ಷನ್ ಕೊಡ್ತಿದ್ಯಾ? ನಾನು ಹೇಳೋ ಮ್ಯಾಟ್ರಿಕ್ ಹೇಳಿದ್ರೆ ಟೆನ್ಷನ್ ಅಲ್ಲ, ನಿಂಗೆ ಬಿಪಿನೇ ಬಂದ್ಬಿಡುತ್ತೆ. ಏನ್ ಬರ್ತಾಳ ಬೊಗಳೋದನ್ನ? ನಿನ್ನ ಬಾವಿ ಪತ್ನಿ ಏನ್ ಬರ್ದಿದ್ದಾಳ ಗೊತ್ತಾ ಈ ಡೈರಿಲಿ? ಏನ್ ಬಾವಿಗಾರು ಅಂತ ಬರ್ತಾಳ? ಮುಂಡಾ ಮೋಚ್ಕೋತು. ಅವಳು ಮದುವೆ ಆಗೋ ಗಂಡಂಗೆ 5-6 ಭಾಷೆ ಗೊತ್ತಿರ್ಬೇಕಂತೆ. 5-6 ಭಾಷಾನ? ನಾನು ಗೊತ್ತಿರೋ ಒಬ್ನೇ ಭಾಷಾ, ಅದು ಕಲಾಸಿ ಬಾಳೆ ಭಾಷಾ. ನಾನ್ ಭಾಷಾ ಅಲ್ಲ ಹೇಳಿದ್ದು, ಮಾತಾಡೋ ಭಾಷೆ. ಓ, ನಮ್ ಭಾರತದಲ್ಲಿ 5-6 ಭಾಷೆ ಬೇರೆ ಇದ್ಯಾ? ಸರಿ, ಕಲ್ತ್ರೆ ಆಯ್ತು ಬಿಡು. ಅಟ್ಲೀಸ್ಟ್ ಒಂದ್ ಟೀಚರ್ ಆದ್ರೂ ಅರೇಂಜ್ ಮಾಡ್ತೀನಿ. ಟ್ಯೂಟೋರಿಯಲ್ ಕ್ಲಾಸ್ಗಾದ್ರೂ ಹೋಗ್ತೀಯಾ? ನೋಡೋ ಟಿಂಗು, ನಾವೇನ್ ಭಾಷೆ ಕಲ್ತು ಕವನ ಕವಿತೆ ಬರೆದು ಪ್ರಶಸ್ತಿನ ತಗೋಬೇಕು, ಮ್ಯಾನೇಜ್ ಮಾಡ್ಬೇಕು, ಹಂಗೆ ಮ್ಯಾರೇಜ್ ಆಗ್ಬಿಡ್ಬೇಕು. ಅಟ್ಲೀಸ್ಟ್ 30 ದಿನದಲ್ಲಿ ಮಾತಾಡುವಂತ ಭಾಷೆ ಪುಸ್ತಕನಾದ್ರೂ ಕೊಂಡ್ಕೋಬೇಕು. ಟಿಂಗು, ನಮ್ಮ ಕಸುಬ್ಗೆ ಅವಮಾನ ಮಾಡ್ತಾ ಇದ್ಯಾ. ಕೊಂಡ್ಕೊಂಬರ್ಬೇಡ, ಕತ್ಕೊಂಬರಲ್ಲೇ.
ದತ್ತ ಆ? ಆ, ಹಾಯ್ ಹಾಯ್ ನೀವೇನಿಲ್ಲಿ ನೀವೇನಿಲ್ಲಿ ನಾನ್ ದಿನ ಬರ್ತೀನಿ ಇಲ್ಲಿ ಬುಕ್ಸ್ ಬಾರೋ ಮಾಡಕ್ಕೆ ನೀವು ನಾವು ಬರ್ತಾ ಇರ್ತೀವಿ ಹುಡುಗಿರ್ ಲೈ ನೋಡಿ ಏನಂದ್ರಿ? ಏನಿಲ್ಲ ನಿಮ್ಮನ್ನ ಯಾವತ್ತೂ ಇಲ್ಲಿ ನೋಡಿಲ್ವಲ್ಲ ನಾನು ನಿಮ್ಮನ್ನ ಯಾವತ್ತೂ ನೋಡಿಲ್ವಲ್ಲ ಯಾಕಂದ್ರೆ ಪರಿಚಯ ಇರ್ಲಿಲ್ವಲ್ಲ ಓ ರೈಟ್ ಸಾರಿ ಬನ್ನಿ ಓಕೆ ಆ. సారీ పిల్ల సారీ చూడు వస్తాను ఇక్కడే ఉండు పిల్ల 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 తెలుగు పిల్ల 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 బ్రదర్ అన్న గారు మీరు మీరు మన దత్త గారు కాదా అవునండి ఎప్పుడొచ్చారు నేను ఇప్పుడే ఫ్లైట్ లో వచ్చాను తెలుగు సినిమా కన్నడలో రీమేక్ చేయాలని కొత్త ఫేస్ ఎదుగుతున్నాను హీరో మీరే అవుతారా అయ్యో వద్దండి చదవాలండి ఆహా. చిరంజీవి అన్న ఎలాగున్నారు జై చిరంజీవ వెంకటేష్ అన్న ఎలాగున్నారు తిరుపతి బెట్లో హాయిగా ఉన్నారు బాలకృష్ణ అన్న ఎలాగున్నారు బాలకృష్ణ నాకు అన్న కాదు మన బిడ్డ ఆ, ఎవరి బుజ్జి ಬ್ಯಾಕ್ ಮುಚ್ಕೊಂಡು ಹೋಗ ನಿನ್ನ ಅಜ್ಜಿ. ఇర్లి కళ్యాణమస్తు మన త్రిషా శ్రేయ అక్కడ వెయిట్ చేస్తున్నారు వస్తాన్ జై చిరంజీవ తెలుగులో ಬರುತ್ತಾ? ಯಾ, ಯಾ, ಯಾ. ವಾವ್ ಹೇಗೆ ಮ್ಯಾರೇಜ್ ಆಗೋ ತನಕ ಮ್ಯಾನೇಜ್ ಮಾಡ್ತೀನಿ ಪಾರ್ಡನ್ ಮೀ ಅಂದ್ರೆ ಈಗ ನಮ್ ಕರ್ನಾಟಕದಲ್ಲಿ ಕನ್ನಡದವ್ರಿಗಿಂತ ಬೇರೆ ಭಾಷೆಯವ್ರು ಜಾಸ್ತಿ ನೋಡಿ ಅವ್ರ ಹತ್ರ ಮಾತಾಡಿ ಮಾತಾಡಿ ಕಲ್ತ್ಕೊಂಡಿದ್ದೀನಿ ಓ ಬಟ್ಟೆ ಚೇಂಜ್ ಮಾಡ ನೋಡ್ಬಿಟ್ಲ ಸಾರಿ ನಾನು ಮರು ಎಡೆ ಗುರುವಾಯಿರಪ್ಪ എന്റെ ഗുരുവായൂരപ്പ എന്തെല്ലാം പൊട്ട ഇവിടെ എന്ത് ചേച്ച നീ ഇവിടെ ഞങ്ങൾ ഇവിടെ കേരളപുരത്തിലെ ഷക്കില ചേച്ചിയെ കാണാതാ പോയി ഇവിടെ കന്നഡത്തിലെ ആക്ട് ചെയ്യുന്നു ഞാൻ അവളെ കാണാൻ വന്നു ದತ್ತ ಆ? ಇವ್ರನ್ನೆಲ್ಲ ನೋಡಿದ್ದೀನಲ್ಲ ഇല്ലേ? ಇಲ್ಲ ಇಲ್ಲ ಇದೇ ಬೇರೆ ಅದೇ ಬೇರೆ ആ കുട്ടി ചോറായോ? ആയി കോഫി ചേച്ചി കുടിച്ചോ? കുടിച്ചായി ചേച്ചി ബിഗ് പിക്ചർ ആക്ട് ചെയ്യാൻ ಇಂಟ್ರೆಸ್ಟ್ ഉണ്ടോ ಹಾ ಆ, ಹಂಗೆ ಮಚ್ ತಗೊಂಡ್ ಬಿಟ್ ಬಿಟ್ ಹಾಕಿದ್ರೆ ಸಾಕ್ಬಿಡ್ತೀನಿ എന്റെ ഗുരുവായൂരപ്പ ಪೊಯ್ಕೋ, ഞാൻ ಪೊಯ್ಕೋ വരും. ಚೇಟ, ಪೊಯ್ಕೋ. ನಿಮಗ್ ಮಲಯಾಳಂ ಗೊತ್ತಾ ಇಲ್ಲ ನಾನೊಂದ್ಸಲಿ ಶಬರಿಮಲೆಗೆ ಹೋಗಿದ್ದೆ ಆಗ ನಂಗೆ ಯೇಸುದಾಸ್ ಅವ್ರು ಸಿಕ್ಕಿದ್ರು ನಿಮ್ಗೆ ಯೇಸುದಾಸ ಗೊತ್ತಾ ಅವ್ರಿಗೆಲ್ರೂ ಗೊತ್ತು ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ ಅವರು ನಂಗೊಂದ್ 5 ನಿಮಿಷದಲ್ಲಿ ಮಲಯಾಳಂ ಕಲಿಸ್ಕೊಟ್ಬಿಟ್ರು 5 minutes ಮೈ ಗಾಡ್ ಯು ಆರ್ ಗ್ರೇಟ್ ದತ್ತ ಯಾ ಯಾ ಮೀಸೆ ಇವಳು ಗಂಟಿಸ್ಬಿಟ್ನ ಸಾರಿ ನಿಮಗ್ ಬೇರೆ ಯಾವ ಭಾಷೆ ಬರುತ್ತೆ ಪಂಜಾಬಿ ಇರ್ಬೇಕು ಅನ್ಸುತ್ತೆ ಅದೇನು ಬಾಜಿ ನೋಡಿ, ಬಂತು ನೋಡಿ. ओ बाजी काला बांग्लो का बाजी तुसी लस्सी वस्सी पी के तगड़ी हो गई ಲಂಬು ನೀನ್ ಮಾತಾಡ್ತಾ ಇದೆಯಲ್ಲ ಬೈತಾ ಇದ್ಯಾ ಎಲ್ಲದಕ್ಕೂ ಸಿಂಗ್ ಸೇರಿಸ್ಕೊಂಡ್ ಮಾತಾಡೋ ಮೈ ಹರ್ಭಜನ್ ಸಿಂಗ್ ಸನ್ ಆಫ್ ಧರ್ಮ್ ಸಿಂಗ್ ಬ್ಯಾಟಿಂಗ್ ವಿತ್ ಮಹೇಂದ್ರ ಸಿಂಗ್ ಲವರ್ ಟು ಛಾಯಾ ಸಿಂಗ್ ನೈಬರ್ ಟು ರಾಜೇಂದ್ರ ಸಿಂಗ್ ಸತ್ ಶ್ರೀ ಸತ್ ಶ್ರೀ ಅಕಾಲ್ ಜಿಪಾಜಿ. ಇದಕ್ಕೆ ಮೇಲ್ ಮಾತಾಡಿದ್ರೆ ಪಂಜಾಬ್ನವ್ರು ಲಾರಿ ಹತ್ತಿಸ್ಬಿಡ್ತಾರೆ ಸೊ ಟೋಟಲ್ ಆಗಿ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ ಒಂದ್ 10 12 ಎಲ್ಲ ಬರ್ಬೋದು ಗಾಡ್ ನಿಮ್ಮ ನೋಡಿದ್ರೆ 100 ರೂಪಾಯಿ ನೋಟ್ ನೋಡ್ದಾಗ ಆಗುತ್ತೆ ಯಾಕೆ ಅದ್ರಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಇರುತ್ತಲ್ಲ ಕದ್ದಾಗ ನಾವೇ ನೋಡ್ಲಿಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಎನಿವೇ ದತ್ತ ನಿಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದು ನಂಗೆ ತುಂಬಾ ಸಂತೋಷ ಆಗ್ತದೆ ವೆರಿ ನೈಸ್ ಮೀಟಿಂಗ್ ಯು ಅಯ್ಯ ಅಯ್ಯ ನಾನ್ ಮನೆಗೆ ಹೋಗ್ಬೇಕು ಸ್ವಲ್ಪ ಕೈ ಬಿಡ್ತೀರಾ ಬಾಯ್ ಅಯ್ಯೋ ಕೈ ಹಿಡಿಯೋಣ ಅಂದ್ರೆ ಕೈ ಬಿಡಿಸ್ಕೊಂಡು ಹೋಯ್ತಾಳಲ್ಲಪ್ಪ ಸಾರಿ ನಾನು ಅಂತವನಲ್ಲ ಎಕ್ಸ್ಕ್ಯೂಸ್ ಮೀ ಯಾಕೆ ನಾನ್ ಏನೇನೋ ಕನ್ಸ್ಕೊಂತಾ ಇದ್ನಲ್ಲಯ್ಯ ನೀವು ರಹಸ್ಯ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ದೀರಾ ಓಹೋ ಯಾವ ಸಂತೋಷಕ್ಕಪ್ಪ ಈ ಪಾರ್ಟಿ ಆಗೋ ಶಕ್ತಿಗೆ ಸಾರಾಯಿ ಕುಡ್ ಸಾಯ್ಬೇಕು ಅನ್ಸ್ತಾ ಇದೆ ಅಂತದೇನಾಯ್ತು ನಿಂಗೆ ನಾನ್ ಹೇಳೋ ವಿಷಯಕ್ ಮುಂಚೆ ಸೇಫ್ಟಿಗೆ ನೀನು ಒಂದ್ ಪೆಗ್ ಹಾಕೋ ಬೇಡಪ್ಪ ನೀನೇ ಕುಡ್ಕೋ ಆ ಹುಡುಗಿ ನಿನ್ ಬಾಳಲ್ಲಿ ಬೆಳದಿಂಗಳ ಬಾಲೆ ಆಗ್ತಾವಳೆ ಅವಳನ್ನ ಮರ್ತೋಗು ಥು ನೀನು. ಯಾವಾಗ ನೋಡಿದ್ರು ಅಡ್ಕಸ್ಬಿ ಬಾಗ್ತಾನೆ ಇರ್ತಾನೆ ಅವ್ಳು ಕೇಳಿದ್ 3-4 ಭಾಷೆ ಮಾತಾಡಿದೀನಲ್ಲ ಈ ಡೈರಿಲಿ ಕಡೆ ಕಂಡೀಷನ್ ಓದ್ದೆ ಹಾ. ಅವಳು ಅಣ್ಣವ್ರು ಆಕ್ಟ್ ಮಾಡಿರೋ ಶಬ್ದವಿಧಿ ಪಿಕ್ಚರ್ 50 ಸಲ ನೋಡಿದಾಳಂತೆ ಹಾ. ಅವಳು ಮದುವೆ ಆಗೋ ಗಂಡು ಅಣ್ಣವ್ರ ತರ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿರ್ಬೇಕಂತೆ ಥೂ ಇವಳು ಮನೆಗ್ ಕಾಯುವಾಗ ಅದೇ ಅಣ್ಣವ್ರು ಮಾಡ್ರೋ ನಾನೊಬ್ಬ ಕಳ್ಳ ದಾರಿ ತಪ್ಪಿದ ಮಗ ಇಂಥ ಸಿನಿಮಾ ನೋಡೋದನ್ ಬಿಟ್ಟು ಹೋಗಿ ಹೋಗಿ ಇದನ್ನೇ ಯಾಕೋ ನೋಡಿದವಳು ಅಂತ ಪಿಕ್ಚರ್ ನೋಡಿರೋ ಹುಡುಗಿನೇ ನಿನಗ್ ಸಿಗ್ತಾಳೆ ಇವಳನ್ನ ಮರ್ತ್ಬಿಡು ಅದೆಲ್ಲ ನಂಗೆ ಗೊತ್ತಿಲ್ಲ ಟಿಂಗು ಅದೇನೋ ಹೇಳ್ದಲ್ಲ ಸಿನ್ಸಿಯರ್ ಅಂಡ್ ಸ್ಟ್ರಿಕ್ಟ್ ಅವೆರಡು ಸೇರೋ ಪೊಲೀಸ್ ಆಫೀಸರ್ ಆಗ್ಲೇಬೇಕು ನಾನು ಲಂಬು ಮೇರೆ ಬಾಯ್ ನಾವು ಸಿನ್ಸಿಯರ್ ಅಂಡ್ ಸ್ಟ್ರಿಕ್ಟ್ ಕಳ್ರು ಅದೆಲ್ಲ ನಂಗೆ ಗೊತ್ತಿಲ್ಲ ಟಿಂಗು ಆಗ್ಬೇಕಂದ್ರೆ ಆಗ್ಬೇಕು ಆದ್ರೆ ಹೆಂಗಾಗೋದು ಇದು 4 ಐಡಿಯಾ ಬರುತ್ತೆ ಹಾ ಬಂತ
ಅಯ್ಯೋ ಹೇಳಿ ಸರ್, ಯೋ ಸುಮ್ನೆ ರಯ್ಯ, ಪ್ಲೀಸ್ ಹೇಳಿ ಸರ್. ಮೊದ್ಲೇನೆ ಟಿಂಗು. ನಮಸ್ಕಾರ ಮಾಡ್ತೀನಿ, ಹೇಳಿ ಸರ್. ನೋಡ್ತಾವಳೆ. ಏಯ್! ನೀನು ಮಾಡಿರೋ ತಪ್ಪಿಗೆ ನಿನ್ನ ಸುಟ್ಟಾಕ್ಬಿಡ್ತಾ ಇದೆ. ಬರೀ ಕಪಾಲ್ ಕೊಡ್ತಿದ್ದೀನಿ ನಿನ್ಗೆ. ನಾನ್ ತಪ್ಪು ಮಾಡ್ದೆ? ಬಾಳೆಹಣ್ಣು ತಿಂದ ನೀನು? ಹೇಳ್ತಿದ್ದೆ. ಸಿಪ್ಪೆ ಎಲ್ಲಿಗೆ ಹಾಕ್ದೆ? ಡಸ್ಟ್ಬಿನ್ ಅಲ್ಲಿ ಹಾಕ್ದೆ. ಏಯ್, ಭಗವಂತ ಬಾಳೆಹಣ್ಣಿಗೆ ಸಿಪ್ಪೆ ಏನಕ್ಕೆ ಇಟ್ಟಿದಾನೋ? ಯಾಕೆ? ಹಣ್ಣನ ಮನುಷ್ಯರು ತಿಂದು ಸಿಪ್ಪೆನೆ ಯಾವ್ದಾದ್ರು ಪ್ರಾಣಿಗೆ ಹಾಕ್ಲಿ ಅಂತ ಕಾಣೋ ಗಡವ. ಏನದು? ಯಾಕೆ? ಗುಡ್. ಕಂದ, ಎಷ್ಟು ದಿನ ಆಯ್ತು ಕಂದ ಊಟ ಮಾಡಿ? ಅಯ್ಯೋ ಪಾಪ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 10 ತಿಂಗಳಾಯ್ತಲ್ಲ ಅದು ಊಟ ಮಾಡಿ. ನೋ ಮೋಷನ್, ನೋ ಮೋಷನ್, ಡ್ಯೂಟಿ ಟೈಮ್. ಮೋಷನ್ ಅಲ್ಲ, ಎಮೋಷನ್. ಯಾ, ಏಯ್, ನೀನ್ ಹಣ್ಣು ತಿಂದು ಹೊಟ್ಟೆ ತುಂಬಿಸ್ಕೊಂಡೆ ತಾನೆ? ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಅವನ ಮನುಷ್ಯ ಅನ್ನಲ್ವೋ, ಮೃಗ. ಸಾರಿ ಸರ್, ಇನ್ಮೇಲೆ ಬಾಳೆಹಣ್ಣು ಸಿಪ್ಪೆನ ಯಾವತ್ತು ಡಸ್ಟ್ಬಿನ್ ಅಲ್ಲಿ ಹಾಕಲ್ಲ. ನೋಡ್ತಾವಳೆ ನೋಟಿಂಗು. ನೋಡ್ತಾವಳೆ. ಓ, ಇವನೇವನೇನು ಓತಿಕೆತ? ಎಕ್ಸ್ಕ್ಯೂಸ್ ಮೀ, ಪ್ಲೀಸ್. ಯಾಕೆ ಸರ್ ಹೊಡಿತೀರಾ? ನೀವ್ ಹೇಳ್ದಂಗೆ ತಿಂದ್ಬಿಟ್ಟು ಸಿಪ್ಪೆನ ಮೇಕೆಗೆ ಹಾಕಿದ್ದೀನಿ, ಡಸ್ಟ್ಬಿನ್ಗೆ ಹಾಕಿಲ್ಲ. ಅಲ್ಲಿ ನೋಡಿ, ಸ್ವಲ್ಪ ಈ ಕಡೆ ನೋಡಿ. ಮೇಕೆ ಹೊಡೆದ್ರೆ ನಾನೇ ಸರ್ ಮಾಡ್ಲೆ? ಬಾಸ್ ಪರ್ಮಿಷನ್. ಮೇಕೆ ಹೊರಟೋಯ್ತು, ನಾನೇನ್ ಮಾಡ್ಲಿ ಅಂತ ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಾ? ನೀನ್ ಹಾಕಿರೋ ಸಿಪ್ಪೆ ಮೇಲೆ ಅವನ ಕಾಲಿಟ್ಟು ಅವ್ನ ಕಾಲ್ ಮುರ್ಕೊಂಡು ಸೊಂಟ ಮುರ್ಕೊಂಡು ಅವ್ನ ಹಾಸ್ಪಿಟಲ್ ಖರ್ಚು, ಫ್ಯಾಮಿಲಿ ಮೇಂಟೆನೆನ್ಸ್ ಎಲ್ಲ ನೀನ ಮಾಡ್ತೀಯಾ? ಈ ಸಿಪ್ಪೆಗೋಸ್ಕರ ಅಷ್ಟೆಲ್ಲ ಮಾಡ್ಬೇಕಾ? ಈ ಸಿಪ್ಪೆ ಈಗ ಏನ್ ಸರ್ ಮಾಡ್ಲೆ? ಮೇಕೆ ಬಂದ್ರೆ ಮೇಕೆಗೆ ಹಾಕು, ಇಲ್ಲ ನೀನೆ ಮೇಕೆ ಹುಡ್ಕೊಂಡಾಗ ಹಾಕು, ಇಲ್ಲ ನೀನ್ ಎದೆ ಮೇಲೆ ಹಾಕೋ. ಮೊದ್ಲು ಇಲ್ಲಿಂದ ರೈಟ್ ಹೇಳ್ತಾರ. ಲೈಫಲ್ಲೇ ಬಾಳಲ್ಬಿಟ್ಟಲ್ಲ. ಎಕ್ಸ್ಕ್ಯೂಸ್ ಮೀ, ಎಸ್. ನೀವು ಇನ್ಸ್ಪೆಕ್ಟರ್ ಯಾವಾಗಾದ್ರಿ? ಡೈರಿ ಓದ್ದಾಗ. ಅಂದ್ರೆ ಶಬ್ದವೇದಿ ಪಿಕ್ಚರ್ ನೋಡಿದಾಗ. ಓ, ವಿಚ್ ಸ್ಟೇಷನ್? ರೈಲ್ವೆ ಸ್ಟೇಷನ್. ಉಪ್ಪಾರ್ಪೇಟೆ. ಉಪ್ಪರ್ಪೇಟೆ. ಐ ಆಮ್ ವೆರಿ ಲಕ್ಕಿ, ನಿಮ್ಮಂತ ಫ್ರೆಂಡ್ ಸಿಕ್ಕಿದ್ರಲ್ಲ ಅದಕ್ಕೆ. ನಾನ್ ನಿಮ್ ಸ್ಟೇಷನ್ ನೋಡ್ಬಹುದಾ? ಯಾಕೆ? ನಿಮ್ ವರ್ಕಿಂಗ್ ಸ್ಟೈಲ್ ಹೆಂಗಿರುತ್ತೆ ಅಂತ. ಈಗ ನೋಡಿದ್ರಲ್ಲ, ಎಲ್ಲ ಸೇಮ್ ಟು ಸೇಮ್, ಸೇಮ್ ಟು ಸೇಮ್. ನೋ, ಬಟ್ ನಾ ಸ್ಟೇಷನ್ ನೋಡಿಲ್ಲ, ನಾನ್ ನೋಡ್ಬೇಕು. ಪ್ಲೀಸ್ ನಡೀರಿ ಹೋಗೋಣ. ಹೋಗ್ತಾ ಕಾಫಿ ಕುಟ್ಕೊಂಡು ಹೋಗೋಣ. ಶ್ಯೂರ್. ನಡೀರಿ. ಚೌಕಾಸಿ ವ್ಯಾಪಾರ ಮಾಡ್ಬೇಡ. ಅದ್ ಕೊಡ್ತೀಯಾ ಕೊಡು, ಇಲ್ಲಾಂದ್ರೆ ಹೋಗ್ಲಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಜೀಪ್ ತಗೊಂಡೋದನ್ ವಾಪಸ್ ತರಲ ಇಲ್ಲ? ಏನ್ ಮಾರ್ಕೊಂಬಿಟ್ಟ ಹೆಂಗೆ? ಅದನ್ನ ಮಾರಿದ್ರೆ ಗುಜರಿಯವರು ತಗೊಳಲ್ಲ ಸರ್. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು ಸರ್. ಏನ್ ಹೆಲ್ಪ್? ಸ್ಟೇಷನ್ 1 hour ಬಾಡಿಗೆ ಕೊಡ್ತೀರಾ? ಬಾಡಿಗೆಗ ಕೊಟ್ರೆ ಏನ್ ಕೊಡ್ತೀಯಾ? ಬಿಸ್ಕೆಟ್ ಕೊಡ್ತೀನಿ. ಬಿಸ್ಕೆಟ್? ಗೋಲ್ಡ್ ಬಿಸ್ಕೆಟ್. ಸ್ಟೇಷನ್ ಕೊಟ್ಬಿಡ್ತೀವಿ. ಆಹಾ, ನಿಮ್ಮಿಬ್ಬರು ನೋಡ್ತಾ ಇದ್ರೆ ಕಾಡಲ್ಲಿ ಹೋಗಿ ಸೆಟ್ಲ್ ಆಗೋದು ಒಳ್ಳೇದು ಅನ್ಸುತ್ತೆ. ಯಾಕೆ? ನಿಮ್ಗಿನ ಪ್ರಾಣಿಗಳೇ ಬೆಟ್ರು, ಅವು ಕಚ್ಚಲ್ಲ ನೋಡೋದಕ್ಕೆ. ನಮ್ ದತ್ತ ಬಂದಾಗ ಬಿಲ್ಡಪ್ ಅಲ್ಲಿ ಸೆಲ್ಯೂಟ್ ಮಾಡಿ ಪ್ಲೀಸ್. ಏನ್ ಕೊಡ್ತೀಯಾ? ಒಂದ್ ನಮಸ್ಕಾರಕ್ಕೆ 100 ರೂಪಾಯಿ. ಹಂಗಾರೆ ಈಗಲೇ ಮಾಡ್ತೀನಿ, ಫೋನ್ ಮಾಡು. ನಮ್ ಕಾಕ ಅಂಗಡಿ ಕಾಫಿನೇ ಎಷ್ಟು ಚೆನ್ನಾಗಿದೆ. ಏನೋ ಹೇಳಿದ್ರಾ? ಕಾಫಿ ತುಂಬಾ ಚೆನ್ನಾಗಿದೆ ಅಂದೆ. ಆದ್ರೆ ನಿಮ್ಮ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ನೋಡಕ್ ಇನ್ನೂ ಚೆನ್ನಾಗಿದೆ. ಅದು ಎಕ್ಸ್ಕ್ಯೂಸ್ ಮೀ. ಹಲೋ, ಇನ್ಸ್ಪೆಕ್ಟರ್ ದತ್ತಾಯರ್. ಸರ್, ಇದು ನನ್ನ ಮೊಬೈಲ್ ಸರ್, ಮಿಸ್ ಆಗ್ಬಿಟ್ಟಿದೆ. ಇದು ಮಿಸ್ ಆಗಿರೋದಲ್ಲ, ಕದ್ದಿರೋದು. ಅಡ್ರೆಸ್ ಹೇಳ್ಬಿಡಿ ಸರ್, ಬಂದು ಕಲೆಕ್ಟ್ ಮಾಡ್ತೀನಿ. ಓಕೆ, ಸ್ಟೇಷನ್ ಬಂದ್ಬಿಡು. ಏನಾಯ್ತು? ಯಾರು ಕಂಪ್ಲೇಂಟ್ ಕೊಡಕ್ಕೆ? ಓ, ಎಕ್ಸ್ಕ್ಯೂಸ್ ಮೀ. ಹಲೋ, ನಾನ್ ಕಣೋ, ಸ್ಟೇಷನ್ ಸೆಟಪ್ ಎಲ್ಲ ರೆಡಿ. ರೆಡಿ ಆಯ್ತಾ? ಸರಿ ಬಂದ್ಬಿಡ್ತೀನಿ. ಹೋಗೋಣ. ಇನ್ನು ಕಾಫಿ ಇದೆ. ಅಯ್ಯೋ, ದಾರಿಲಿ ಕುಟ್ಕೊಂಡು ಹೋಗೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲ ರೆಡಿ? ಎಲ್ಲ ಓಕೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಮೇಡಮ್. ಮಾರ್ನಿಂಗ್ ಸರ್. ಹಾ. ಮಾರ್ನಿಂಗ್ ಸರ್. 3 ಆಯ್ತು. ಯಾಕೆ ಎಷ್ಟು ಸಲ ಹೊಡಿತಾನೆ? ಒಂದ್ ನಮಸ್ಕಾರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿದ್ದೀನಿ. ಮಾರ್ನಿಂಗ್ ಏಯ್! ಸರ್. 3 ಸಾಕು. ಗುಡ್ ಮಾರ್ನಿಂಗ್ ಸರ್. ಯೋ, ಯಾಕೆ ಫೈರ್ ಸ್ಟೇಷನ್ ಎಷ್ಟೊಂದು ಗಬ್ಬಾಗಿ ಇಟ್ಕೊಂಡಿದ್ರಾ? ನೀವೇನ್ ಸಂಬಳಿ ಕೆಲಸ ಮಾಡ್ತೀರಾ, ಗಿಬ್ಲಿ ಕೆಲಸ ಮಾಡ್ತೀರಾ? ಸರ್ ನಮಸ್ಕಾರ ಸರ್. ರೇಖೆಗೆ ದುಡ್ಡು ಮಾತಾಡಿಲ್ಲ. ಆಮೇಲೆ ಟಿಪ್ಸ್ ಕೊಡ್ತೀನಿ. Very strict. ನೋಡಿ, ನಾನ್ ತುಂಬಾ ಸ್ಟ್ರಿಕ್ಟ್ ಈ ಫೈರ್ ಸ್ಟೇಷನ್ ಅಲ್ಲಿ. ನೀವು ಬನ್ನಿ. ಈಗ ನಮಸ್ಕಾರ ಆಯ್ತು. ಎಲ್ಲ ಒಟ್ಟಿಗೆ ಫೈನಲ್ ಸೆಟಲ್ಮೆಂಟ್ ಮಾಡ್ತೀನಪ್ಪ. ನಮಸ್ಕಾರ. ನನ್ನ ನಮಸ್ಕಾರಕ್ಕೆ ದುಡ್ಡು ಕೇಳ್ಬೇಡ್ರಪ್ಪ. ನಿಮ್ ಸ್ಟಾಫ್ಗೆ ನಿಮ್ಮನ್ನ ನೋಡಿದ್ರೆ ತುಂಬಾ ಭಯ ಅನ್ಸತ್ತಲ್ಲ? ಭಯನ? ನಮ್ಮನ್ನ ನೋಡಿದ್ರೆ ಗಡ ನಾವ್ ಅಷ್ಟೊಂದು ಟೆರ್ರರ್.
120. ಅದು ಬೀಡಾಂಗಡಿಲಿ ಸಿಗುತ್ತೆ. 420. ಗುಡ್ ಮಾರ್ನಿಂಗ್ ಸರ್. ಸರ್ 12 ಆಯ್ತು. ಏನಿದು 12 ಅಂತ ಇದಾರೆ? ಅದು 12 ಗಂಟೆ ಆಯ್ತಲ್ಲ, ಓ. ಊಟದ ಟೈಮು. ಔಟ್ಸೈಡ್ ಈಟಿಂಗ್, ಸ್ಟಮಕ್ ಅಪ್ಸೈಡ್, ಇನ್ಸೈಡ್ ಈಟಿಂಗ್. ಎರಡು ಮಟನ್ ಪಲಾವ್, 2 ಚಿಕನ್ ಪಲಾವ್, 1 ಮಟನ್ ಫ್ರೈ, 1 ಫಿಶ್ ಫ್ರೈ, 1 ದಾಲ್ ಫ್ರೈ, 1 ಚಿಲ್ಲಿ ಚಿಕನ್, 1 ಬಟರ್ ಚಿಕನ್. ಏನಯ್ಯ? ಇವ್ರ ಫೋಟೋ ಹಾಕಿದೆ, ಒಂದು ಅರ್ಥ ಆಗ್ತಿಲ್ವೇ? ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲ ಸೇಮ್. ಶಾಕದ್ರ ನಮ್ ಫೋಟೋನಲ್ಲಿ ನೋಡ್ಬಿಟ್ಟು ನಮ್ಮನ್ನು ಕಳ್ಳ ಅನ್ಕೊಂಡಿರ್ತೀರಲ್ಲ. ಅಲ್ಲ, ಬಟ್ ನಿಮ್ ಫೋಟೋ ಇಲ್ಲಿ ಹೇಗೆ? ಪಾಯಿಂಟ್. ಮುಳ್ಳಿಂದನೇ ತೆಗಿಬೇಕು. ಇನ್ನೊಂದು ತೆಗಿಬಹುದು. ನಾನ್ ನಿಮ್ಮನ್ನ ಕೇಳದ್ನಾ? ನಮಸ್ಕಾರ ಸರ್, 15 ಆಯ್ತು. ನೋಡಿ, ಕಳ್ರು ನಮ್ ಫೋಟೋನ ಇಲ್ಲಿ ನೋಡ್ತಾರ, ನಮ್ಮನ್ನು ಕಳ್ರು ಅನ್ಕೋತಾರ. ನಾವು ಅವ್ರಲ್ಲಿ ಒಬ್ನಾಗಿರ್ಬೋದಾ? ಆಗ ಅವ್ರನ್ನ ಈಸಿಯಾಗಿ ಕ್ಯಾಚ್ ಹಾಕೊಂಡ್ಬಿಡ್ಬೋದು. ಅದಕ್ಕೆ ನಮ್ ಫೋಟೋನ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಟಾಯ್ಲೆಟ್, ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕಿರ್ತಾರೆ. You are great, ದತ್ತ. ಎಷ್ಟೇ ಆದ್ರೂ ನೀವು ಎಜುಕೇಟೆಡ್ ಅಲ್ವಾ? ಸರ್ ಕಾಪಾಡಿ ಸರ್. ಏನಾಯ್ತಯ್ಯ? ಭಾಷೆ ಕೊಡೋರು ಮಾರ್ಕೆಟ್ ಅಲ್ಲಿ ಪ್ರೆಸ್ ನೋಡ್ರೆ ಅಟ್ಯಾಕ್ ಮಾಡಿದ್ದಾರೆ ಸರ್. ನಾನೇನ್ ಮಾಡ್ಲಯ್ಯ? ಪೊಲೀಸ್ ಸ್ಟೇಷನ್ ಹೋಗ. ಪೊಲೀಸ್ ಸ್ಟೇಷನ್ ಅಲ್ವಾ ಸರ್? ಪೊಲೀಸ್ ಸ್ಟೇಷನ್. ಇವ್ರ ಮುಂದೆ ನಾನು ಕೇಸ್ ಹಾಕ್ತಾರೆ. ರಾಜು, ಲಾರ್ಜ್ ಬುಸ್ಸು. ಮಿಸ್ಸ. ಐಟ್ ಕಮ್ಮಿ ಮಾಡು. ಇನ್ನೊಂದು ಈಗ ಜಂಪ್. ಹೌ ವಾಸ್ ಜರ್ನಿ? ಜರ್ನಿ. ಓ ಬೋರಿಂಗ್ ಜರ್ನಿ. ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ಸೆಟ್ಲ್ ಬಸ್ ತರ ಬರ್ತಾರೆ. ಅದು ಸಾಲದು ಅಂತ ಕಾಪಿ ಕೊಡಕ್ ಬಂದಾಗೆಲ್ಲ ವಯಸ್ಸಾದ ಹೆಂಗಸರು ನಮಸ್ಕಾರ ಅಂತ ತಲೆ ತಿಂತಾರೆ. ನೋ. Who is this old man? Father. ಬೆಣ್ಣೆ ತರ ಮಾತಾಡಿ ಬ್ಯಾಕಲ್ಲಿ ಬಾಂಬ್ ಇಟ್ ಫ್ರಾಡ್ ಫಾದರ್. ರಾಜು, ಮಮ್ಮಿ ಲಾರ್ಜ್ ಬುಸ್, ಅಮೇರಿಕಾ ಫ್ರೆಂಡ್. ಮಮ್ಮಿ ಐ ಆಮ್ ಕಮಿಂಗ್. ಮಮ್ಮಿ ಯು ಲುಕ್ ಲೈಕ್ ಯಂಗ್ ಎಮಮಲ್ಲಿ. ಮಮ್ಮಿ ರಾಜು, ಇವ್ರು ಐ ಅಂಡ್ ರಾಜು ಫ್ರೆಂಡ್ಸ್ ಮೇಡ್ ಇನ್ ಅಮೇರಿಕಾ. ಮಮ್ಮಿ ಚೈನು ಪರ್ಸ್ ಎತ್ತದ್ರಲ್ಲಿ ನಮ್ದು ಗಿರೀಸ್ ರೆಕಾರ್ಡೇ ಇದೆ. ಲಾರ್ಜ್ ಬಸ್. ಚೈನು, ಪರ್ಸ್. ಇಲ್ಲ ಮಮ್ಮಿ, ಚೈನು ಪರ್ಲ್ಸ್ ಅದನ್ನ ಮಾಡೋದ್ರಲ್ಲಿ ನಾವು ಫೇಮಸ್. ಸ್ಟಾಕ್ ಯಾವ್ದು ಇರ್ಲಿಲ್ಲ, ಅದಕ್ಕೆ ತಂದ್ಕೊಡ್ಲಿಲ್ಲ. ಯಾಕಪ್ಪ ಅಳ್ತಿದೀಯಾ? ಅದೇನಿಲ್ಲ ಮಮ್ಮಿ, ನಾನ್ 5 years ಬಾಯ್ ಆಗಿದ್ದಾಗ ನ್ಯೂಯಾರ್ಕ್ ಏರ್ಪೋರ್ಟ್ ಅಲ್ಲಿ ನಮ್ಮ ಮಮ್ಮಿಗೆ ನಂದಿನಿ ಹಾಲ್ ಬೇಕು ಅಂತ ಕೇಳ್ದೆ. ಅದನ್ನ ತರಕ್ ಹೋಗಿ ಮಿಸ್ ಆಗಿದ್ ನಮ್ಮ ಮಮ್ಮಿ ನಂಗೆ ಸಿಕ್ಲೇ ಇಲ್ಲ. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಮಮ್ಮಿ ಜ್ಞಾಪಕಕ್ಕೆ ಬರ್ತಾರೆ. ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದೀಯಾ? ಬಿಸಿಯಾಗಿ ಅಡ್ಗೆ ಮಾಡಿ ಹಾಕ್ತೀನಿ, ಊಟ ಮಾಡಿ ರಿಲ್ಯಾಕ್ಸ್ ಮಾಡು. ಮಮ್ಮಿ ಹೇಳ್ತೇನೆ ಮಮ್ಮಿಗೆ. ಇಲ್ಲ ಕಣೋ, ಏನು ಹೇಳಲಿಲ್ಲ, ಸುಮ್ಮನೆ. ಅಯ್ಯೋ ನಾನು ಹೇಳ್ಬೇಕಪ್ಪ, ನಾನು ಸುಮ್ಮನೆ ಆಗಲ್ಲ. ಏನಪ್ಪ ಅದು? ನನಗೂ ಹೇಳದೇ ಇರೋಂಥದ್ದು? ಏನಿಲ್ಲಮ್ಮ. ಇಲ್ಲ ನಾನು ಹೇಳ್ತೀನಿ ಮಮ್ಮಿ. ಮಮ್ಮಿಗೆ ಅದನ್ನೇನು ಹೇಳ್ಬೇಡ. ಇಲ್ಲ ಮಮ್ಮಿ, ರಾಜು ಅಮೆರಿಕಾಲಿ ನಿಮ್ ಹೆಸರಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸ್ತಿದ್ದಾನೆ. ಹೌದೇನೋ? ಹೂನಮ್ಮ, 25 ಲಕ್ಷ ಖರ್ಚು ಮಾಡಿ ಫೌಂಡೇಶನ್, ಪಿಲ್ಲರು ಎಲ್ಲ ಹಾಕ್ಸಿದೀನಿ. ನೀನ್ ನೋಡೋ ಖುಷಿಲಿ ಅದನ್ನೆಲ್ಲ ಹಾಗೆ ಅರ್ಧಕ್ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅಂಥ ಪುಣ್ಯದ ಕೆಲ್ಸನ ಯಾರಾದ್ರೂ ಅರ್ಧದಲ್ಲಿ ನಿಲ್ಲಿಸ್ತಾರ? ಮಮ್ಮಿ ನೀವೊಂದ್ 2 ಕೋಟಿ ಫೈನಾನ್ಸ್ ಮಾಡ್ಬಿಟ್ರೆ ಫುಲ್ ಕಂಪ್ಲೀಟ್ ಮಾಡ್ಬಿಡ್ತಾನೆ ಮಮ್ಮಿ. 2 ಕೋಟಿ ತಾನೆ, ನಾನ್ ನಿನಗ್ ಕೊಡ್ತೀನಿ. ಡ್ಯಾಡಿ ಏನಾರಂದ್ರೆ? ವಿನಯ, ಏನ್ ಹೇಳ್ತಾ ಇದೀಯಾ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ನೋಡಿ, ಅದು ನಮ್ಮಪ್ಪ ನನ್ನ ಹೆಸರಲ್ಲಿ ಇಟ್ಟಿರೋ ದುಡ್ಡು. ಸಾಲದೆ ಬಂದ್ರೆ ಜಮೀನ ಮಾರ್ಬಿಟ್ಟಾದ್ರೂ ನನ್ ಮಗನಿಗೆ ಕೊಡ್ತೀನಿ. ಇನ್ನೇನು ಯೋಚನೆ ಮಾಡ್ಬೇಡಪ್ಪ. ಬಾಬಾ, ನಾಳೆ ಅತ್ತೆ ಬರ್ತ್ಡೇ, ಒಳ್ಳೆ ದಿನ, ಕೆಲ್ಸನ ಪ್ರಾರಂಭ ಮಾಡು. ಬುರ್ಸು, ಹಾಗಾದ್ರೆ ಅಲ್ಲಲ್ಲ ಮೊದ್ಲು ಇಲ್ಲಿ ಶುರು ಮಾಡೋಣ. ಡ್ಯಾಡಿ ನೀವ್ ಮಾತ್ರ ಆಗಲ್ಲ ಅಂತ ಹೇಳ್ಬೇಡಿ ಡ್ಯಾಡಿ. ಡ್ಯಾಡಿ ಆಗಲ್ಲ ಅನ್ಬೇಡಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ ನಾನೊಂದ್ ಕೊಡ್ಲಾ?